ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಕಷ್ಟಪಟ್ಟು ಕುಡಿಕಿ ನನ್ನ ದುಡ್ಡನ್ನ ಬರೀ ಡೌಗಳು ಇದನ್ನ ಚಕ 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 ಕಟ್ ಮಾಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಾವ್ಯಗೌಡ ಇವತ್ತು ನಮ್ಮ ಇವನ್ನೆಲ್ಲ ಟ್ರೋಲ್ ಮಾಡ್ರಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಸೊ ಇವತ್ತು ನಮ್ಮ ಮನೇಲಿ ಚಿಕನ್ ಮಾಡ್ತಾ ಇದ್ದೀವಿ. ಸಂಜೆ ಇವತ್ತು ಆಲ್ರೆಡಿ 6 ಗಂಟೆ 7 ಗಂಟೆ ಆಗೈತೆ ಅನ್ಸುತ್ತೆ ಟೈಮ್. ಇವತ್ತು ಟೈಮ್ ಆಲ್ರೆಡಿ ಈವ್ನಿಂಗ್ 7 o'clock ಸಾಯಂಕಾಲ. ಯಾರೇ ಅದು? ಹೇ ಸೈಲೆನ್ಸ್ ಸೈಲೆನ್ಸ್. ನಮ್ಗೆ ನಾವು ಮಾಡಿ ಕರೆಕ್ಟ್ ಆಗಿದೆ ಅಂತ ನಾನು ನಮ್ಮ ಬಾವ ಟ್ರೈ ಮಾಡಿದ್ವಿ ಮೊನ್ನೆ. ಹಂಗೆಲ್ಲ ಕಷ್ಟಪಡ್ಬಾರ್ದು. ನೀನು ಆರಾಮಾಗಿದೆ ನೀನೇನೋ ಕೈ ನೋಡೋಣ ಮಾತಾಡ್ತಾ ಒಂದ್ಸರಿ ಇದ್ದ ನೋಡೋಣ. ನೀನು ಹಾಕೋದಿಲ್ಲ ಆರಾಮಾಗಿ ಚಕ್ಕ ಬಲಕ ಅಣ್ಣ ನಾನು ಎಷ್ಟು ಕೆಜಿ ಇದ್ದೀನಣ್ಣ. ಅಲ್ಲ ನಿನ್ ಕಾಲಿಗೂ ಶಕ್ತಿ ಇರ್ಬೇಕಲ್ಲ. ಈಗ ನಂದಿ ಈಸಿ ಐತೆ ಬಾಡಿ. ಸರಿ ಬಿಡೋಣ ನನ್ನ ಕೈ ಓಕೆ ಆಲ್ರೆಡಿ ಬೈಲಿ ಅಪ್ಪಿ. ಟೈಮ್ 7 ಗಂಟೆ. ಎಲ್ಲಿ ಹೋಗ್ತಿದ್ದೆ ನಂಗೆ ಮಾತಾಡಿ. 7 ಗಂಟೆ ಅಂತಿದ್ಯಾ? ಟೈಮ್ ಆಲ್ರೆಡಿ 7 ಗಂಟೆ ಆಗಿದೆ. ಆಲ್ರೆಡಿ ನೈಟ್ ಸಾಯಂಕಾಲ ಇವಾಗ ನಾವು ಚಿಕನ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದೀವಿ. 7 ಗಂಟೆ ಅಂದ್ರೆ ಈ ಟೈಮ್ ಅಲ್ಲಿ ಮಾಡ್ತಾ ಇರೋದು ಅಂದ್ರೆ ನಾಳೆ ಬೆಳಿಗ್ಗೆ ಆದ್ರೆ ಶನಿವಾರ ನಾಳೆ ತಿನ್ನಲ್ಲ. ಮತ್ತೆ ಭಾನುವಾರ ಆದ್ರೆ ನಮ್ಮಣ್ಣ ಹೋಗ್ತಾನೆ ವಾಪಸ್ಸು ಮುಂಬೈಗೆ. ಹಾಗಾಗಿ ವಾಪಸ್ ಮುಂಬೈಗೆ ಹೋಗ್ತಾನೆ. ಹಂಗಾಗಿ ನನಗೆ ಹಂಗಲ್ಲ, ವಾಪಸ್ ಹೋಗ್ತಾನೆ ಮುಂಬೈಗೆ ಹೋಗ್ತಾನೆ. ಹಂಗಾಗಿ ಇವತ್ತೇ ಮಾಡಿ ಇವಾಗಲೇ ತಿನ್ಬೇಕು ಅಂತ ಅಷ್ಟೇನೆ. ಇವಾಗ ಮಾಡ್ತಾ ಇದೀವಿ. ಈಗೆಲ್ಲ ನಮ್ಮ ಅತ್ತಿ ಎಲ್ಲ ಚಿಕನ್ ಸಾಂಬಾರ್ಗೆ ರೆಡಿ ಮಾಡ್ತಾವ್ರೆ. ಇವತ್ತು ಮಾಡ್ತಾ ಇರೋದು ನಾಟಿ ಕೋಳಿ ಸಾಂಬಾರ್. ಬಿರಿಯಾನಿ ಕಬಾಬ್ ಫ್ರೈ ಇದೆಲ್ಲ ಅಲ್ಲ, ಅಂಗಡಿ ಕೋಳಿ ಅಲ್ಲ, ಮನೆ ಕೋಳಿ. ಇಷ್ಟೋ ತನಕ ನಮ್ಮ ಮನೆ ಕೋಳಿನ ಹಿಡಿದು ಮುಚ್ಚಿಟ್ಟು ಬಂದಿದ್ದೀವಿ. ಈಗ ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನಾವು ನೆಲ ಕಟ್ ಮಾಡಿ ಸಾಂಬಾರ್ ಮಾಡಿ ರೆಡಿ ಮಾಡಬೇಕು. ಇದೇ ಇವತ್ತಿನ ಬ್ಲಾಗ್. ಇವತ್ತು ನಮ್ಮ ಮನೇಲಿ ಎಲ್ಲರೂ ಇದ್ದಾರೆ, ಹಾಗಾಗಿ ಬ್ಲಾಗ್ ಮಾಡ್ತಾ ಇದ್ದೀವಿ. ನಮ್ಮತ್ತಿಗೆ, ನಮ್ಮಮ್ಮ, ಚೂರಿ ಚಿಕ್ಕಣ್ಣ ಕಾಣಿಸ್ತೈತಾ? ಚೂರಿ ಚಿಕ್ಕಣ್ಣ ನಮ್ಮ ಅಣ್ಣ ಅವರು ಇವತ್ತು ಮಾಸ್ಟರ್ ಶೆಫ್ ಅಲ್ಲ, ಅವಳು ಗೊತ್ತೇ ಆಯ್ತಲ್ಲ ನಿಮ್ಗೆಲ್ರಿಗೂ. ಅವಳು ವೇಸ್ಟ್ ಎಲ್ಲ ಅವಳು. ಸೊ ಈಗ ಆ ಕಡೆ ತಿರ್ಗಿದ್ರೆ ಕೊಡೆ ನನ್ ಜಡ ಹಾಕೇನಿದೆ. ಪೂಲನ್ ದೇವಿ ಇವಳು ನಿರೀಕ್ಷಾ. ನಮ್ಮ ನಿರೀಕ್ಷಾಗೆ ರಜೆ ಏನಿಲ್ಲ, ಸುಮ್ನೆ ಬಂದಿದ್ದಾಳೆ ಇವತ್ತು. ಇನ್ನೊಂದು ಹೇಳ್ಬೇಕು ಅಂದ್ರೆ ಕೇಳಿ, ನಿಶ್ಚಿತಂದು ಬರ್ತ್ಡೇ, ಹಂಗಾಗಿ ಎಲ್ರು ಬಂದಿರೋದು. ಎಲ್ಲರೂ ವಿಶ್ ಮಾಡ್ರಿ ಒಂದ್ಸಲ. ಹ್ಯಾಪಿ ಬರ್ತ್ಡೇ ನಿಶ್ಚು. ಅವಾಗ ಮಾಡಲ್ಲೇ ಅಡ್ವಾನ್ಸ್ ವಿಡಿಯೋಗಳು ಖುಷಿ ಆಗ್ಬೇಕು. ಮುಂಚೆನೆ ವಿಶ್ ಮಾಡ್ಕೊಂಡ್ರೆ ಬಿಡಕ ಹೋಗ್ಲಿ. ಇವತ್ತು ಕರೆಕ್ಟ್ ನಾನು ನಿಶ್ಚಿತನ್ ಬರ್ಡೇಗೆ ಬಂದಿರೋದಮ್ಮನೆ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಇವತ್ತು ನಮ್ ನಿಶ್ಚಿತನ್ ಬರ್ಡೇ. ನಮ್ ನಿಶ್ಚಿತ ಕೂಡ ಕಾಲೇಜ್ ಮುಗಿಸ್ಕೊಂಡು ಬರ್ತಾ ಇದ್ದಾಳೆ. ಅವಳು ಮನೆಗೆ ಬರ್ಬೇಕು, ಅವ್ರ ಅಪ್ಪ ಅಮ್ಮ ನೋಡ್ಬೇಕು ಅಂತ. ಅವ್ರ ಅಪ್ಪ ಅಮ್ಮ ಕೂಡ ಆನ್ ದಿ ವೇ ಬರ್ತಾ ಇದಾರೆ. ಅವ್ರ ತಂಗಿ ಆಲ್ರೆಡಿ ಮುದ್ದು ತಂಗಿ ಬಂದಿಲ್ಲಿ ಕುತ್ಕೊಂಡ್ಬಿಟ್ಟಾಳೆ. ಗಿಫ್ಟ್ ತಂದಿಲ್ಲ, ಕೇಕು ತಂದಿಲ್ಲ, ಏನು ತಂದಿಲ್ಲ. ಮುದ್ದು ತಂಗಿ ಹಂಗೆ ಬಂದು ಕುಂತವಳೆ.
ಇವಳು ಎಕ್ಸ್ಟ್ರಾ ಕ್ಯಾಂಡಿಡೇಟು. ಅವಳು ಬರ್ತೀವಿ ಅಂತ ಏನು ಬಂದಿಲ್ಲ ಅಂತ ಹೇಳ್ಬೇಡ, ನಾನ್ ಬಂದಿಲ್ಲ ಅಂತ ಹೇಳು. ಅವಳು ಬಂದಿಲ್ಲ. ಅಲ್ಲಿದ್ದಾಳಲ್ಲ ಎತ್ತರ್ಸಲಿ, ಅವಳೆಲ್ಲ ಅಲ್ಲಿದ್ದಾಳಲ್ಲ, ಅವ್ಳು ಬಂದಿಲ್ಲ ಫ್ರೆಂಡ್ಸ್ ಅವಳು. ಆಯ್ತಾ, ಸುಮ್ನೆ ಅಲ್ಲೇನೋ ಕಾಣಿಸ್ತಾ ಐತೆ ಅಷ್ಟೇನೆ. ಆಯ್ತಾ, ಐದ್ ಮಾಡ್ಯಾರ. ಸೊ ಇಷ್ಟೇನೆ. ಈಗ ನಮ್ ನಿಶಿತಾ ಅವ್ರ ತಾತ ಹೋಗಿದ್ದಾರೆ ಅಂದ್ರೆ ನಮ್ಮ ಅಪ್ಪ ಏ ಅಲ್ಲ, ನಮ್ಮಪ್ಪ ಹೋಗಿದ್ದಾರೆ ಅವಳಿಗೆ ಕೇಕ್ ತರಕ್ಕೆ. ಹಂಗೆ ಕೇಕ್ ತಗೊಂಡು ಹ್ಞೂ ಅತ್ತೆ ಕರೆಕ್ಟು. ಕೇಕ್ ತಗೊಂಡು ನಮ್ಮಪ್ಪ ಹಂಗೆ ಅವಳನ್ನ ಕರ್ಕೊಂಡು ಬರಕ್ಕೆ ಹೋಗಿದ್ದಾರೆ. ನಾವು ಅಷ್ಟರಲ್ಲಿ ಚಿಕನ್ ಸಾಂಬಾರ್ಗೆಲ್ಲ ರೆಡಿ ಮಾಡ್ತಿದ್ವಿ. ನಾನು ಏನು ಮಾಡ್ತಿಲ್ಲ, ಸಾಂಬಾರ್ಗೆಲ್ಲ ರೆಡಿ ಆಗ್ತಾ ಇದೆ. ಸಾಂಬಾರ್ ಒಂದ್ ಕ್ವಿಕ್ ಆಗಿ ಯಾರ್ದು ಅಂದ್ರೆ ಕುಕ್ಕಿಂಗು ಅತ್ತಿಗೆ ರೆಡಿ ಮಾಡ್ಕೊಡ್ತಾ ಇದಾರೆ. ಇವಾಗ ಸುಮ್ನೆ ಹಿಂಗ ಅಂದ್ಬಿಟ್ಟು ಒಂದ್ ವಿಡಿಯೋ ಮಾಡ್ಕೊಂಬದು. ಅದೇ ಫ್ರೆಂಡ್ಸ್, ನಾನು ಏನ್ ಮಾಡಲ್ಲ ಫ್ರೆಂಡ್ಸ್. ನಾನೆಂದು ಚಿಕನ್ ಸಾಂಬಾರು ನಾನಾಗ್ಲಿ ಸ್ವಂತ ಒಬ್ಳೆ ಮಾಡಿಲ್ಲ. ಬಿರಿಯಾನಿ ಎಲ್ಲ ಮಾಡ್ತೀನಿ, ಫ್ರೈ ಮಾಡ್ತೀನಿ, ಕಬಾಬ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸಾಂಬಾರೆಲ್ಲ ಒಬ್ಳೊಬ್ಳೆ ಮಾಡಿಲ್ಲ. ಹಂಗಾಗಿ ಅಷ್ಟೇ, ಮಿಕ್ಕಿರೋದೆಲ್ಲ ಮಾಡ್ತೀನಿ ಚಿಕನ್ ಐಟಮ್ಸ್. ಸರಿ, ಈಗ ನಮ್ಮ ಕೋಳಿ ರೆಡಿ ಆಗೈತೆ. ಈಗ ಇದನ್ನ ಚಕ 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 ಕಟ್ ಮಾಡಿ ಇದನ್ನ ಮಾಡಬೇಕು. ಇವತ್ತೇನಂದ್ರೆ ನಮ್ಮೂರಲ್ಲಿ ಕೋಳಿಗಳೇನು ಸಿಕ್ಕಿಲ್ಲ, ಅಂದ್ರೆ ಕೋಳಿ ಅಂಗಡಿ ಓಪನ್ ಇಲ್ಲ. ಹಂಗಾಗಿ ನಾವು ಮನೇಲೇ ಕಟ್ ಮಾಡ್ತಾ ಇರೋದು. ಬನ್ನಿ. ಈಗ ನಾವು ಚಿಕನ್ ಸುಡ್ತಾ ಇದ್ದೀವಿ. ಚಿಕನ್ ನಾನೆಲ್ಲ ಸುಡಲ್ಲ ಗೈಟ್, ನನ್ನ ಕೈಲಿ ಆಗಲ್ಲ ಜಾಸ್ತಿ. ಸುಮ್ಮನೆ ಶೋ ಕೊಡ್ತಾ ಇದ್ದೀನಿ. ಪೋಸ್ ಕೊಡ್ತಾ ಇದ್ದೀನಿ. ಅಲ್ಲ, ನಾನು ಕೂತ್ಕೊಂಡು ಮಾತಾಡ್ತೀನಿ. ಅದ್ರಾಗೆ ಏನ್ ಹೇಳ್ತೀನಿ, ಆಲ್ರೆಡಿ ಅವಳದು ಸೆಲೆಬ್ರೇಷನ್ ತೆಗಿತೀರಾ ಇಲ್ಲ ಇವಂದೇ ಬರ್ತಡೆ ಇವತ್ತು. ನಾನು ಅಷ್ಟೊಂದೆಲ್ಲ ಹೇಳಿದ್ದಲ್ಲ ಕತೆಗಳ, ಆ ಕತೆ ಎಲ್ಲ ಸುಳ್ಳು. ಇವಾಗ ವರ್ದಿನ ಕತೆ. ಈಗ ನಮ್ದು ಇಷ್ಟು ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಸಿಂಪಲ್ ಆಗಿ ಕೇಕ್ ಕಟ್ ಮಾಡ್ತಾ ಇರೋದು, ಆದ್ರೆ ಸ್ವಲ್ಪ ಗ್ರ್ಯಾಂಡ್ ಆಗಿ 3 ಲೇಯರ್ ಕ್ರೀಮ್ ಹಚ್ಕೊಂಡಿರೋದು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಆಯ್ತಾ, ಫೌಂಡೇಶನ್ ಹಾಕೊಂಡಿರೋದು. ಔಟ್ಫಿಟ್ ತೋರ್ಸೆ. ನಿಶ್ಚಿತ ಔಟ್ಫಿಟ್ ರೆಂಟ್ ಮಾಡಿದ್ದಾರೆ. Wish you many more happy returns. Wish you many more happy ಯಾವ ಬ್ರ್ಯಾಂಡು, ಎಷ್ಟು ಕಾಸ್ಟ್, ಯಾವ ಬ್ರ್ಯಾಂಡ್ ಗೊತ್ತಾಯ್ತು? ಬ್ರ್ಯಾಂಡ್ ಎಲ್ಲ ಹೇಳಲ್ಲ, ಇದು 2 ಕೋಟಿ. ಈ ಚಡ್ಡಿ ಬಂದು ನಾನು ದುಬೈಯಲ್ಲಿ ತಗೊಂಡಿದ್ದು, ಇದೊಂದು 3.5 ಕೋಟಿ. ಆಗ ಇದೆ ಅಣ್ಣ ಚಡ್ಡಿ, ಇದೆ 3.5 ಕೋಟಿ. ಇರೋದ್ರಲ್ಲಿ ಇದು ಚಡ್ಡಿ, ಇದು ಇನ್ನತ್ರ ಇರೋದ್ರಲ್ಲಿ ಬೇಕಾದ್ರೆ ಬಿಲ್ ನೋಡ್ತೀರಾ? ನಮ್ಮ ಪಾಪಣ್ಣಿ ಬಟ್ಟೆ ನೋಡ್ತೀರಾ? ಚಡ್ಡಿ ಎಲ್ಲ ಯಾವ್ದು ಪಾಪ ನಿಮ್ದು ಬ್ರ್ಯಾಂಡ್? ಬ್ರ್ಯಾಂಡ್ ಯಾವ್ದಪ್ಪ? ಎಲ್ರೂ ಸೇರಿ ಖುಷಿ ಆಗ್ತೈತೆ. ಇಷ್ಟು ಜನ ನಿಂತು ಎಲ್ರು ಬಂದು ನಿಮ್ಮೂರಾಗ ಮಾಡ್ತಾ ಇದ್ರೆ ಯಾರು ಎಲ್ಲೆಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇರುತ್ತೆ. ಇವತ್ತು ಅನ್ಫಾರ್ಚುನೇಟ್ಲಿ ಎಲ್ರು ಇಲ್ಲೇ. ಫಾರ್ಚುನೇಟ್ಲಿನಾ? ಓಕೆ, ಖುಷಿ. ಓಕೆ ಓಕೆ, ಖುಷಿ. ಹಾ, ಖುಷಿ ಪಡ್ಲಿ ಹಂಗೇನೆ. ಓಕೆ, ಖುಷಿ ಆಯ್ತಾ? ಎಲ್ರು ಸೇರಿರೋದು ನಾನು ಕೇಳ್ತಾ ಇರೋದು. ನಾಟ್ ಬಟ್ ಓಕೆ 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 ಓಕೆ. ನಾನು ಹಂಗೆ ಹೇಳ್ತಾ ಇಲ್ಲಪ್ಪ. ನೆನ್ನೆ ಫಿಕ್ಸ್ ಮಾಡಿ ಇವತ್ತು ಕೇಕ್ ಕಟ್ ಮಾಡಿಸ್ತಾ ಇರೋದು ಪ್ಲಾನ್ಡ್. ಓಕೆ, ಎಲ್ಲರೂ ಒಟ್ಟಿಗೆ ಸೇರಿರೋದು ಆಕಸ್ಮಿಕ. ಪ್ಲಾನ್ ಅದು ಪ್ಲಾನ್ಡ್ ಅಲ್ಲ. ಇದು ಓಕೆ, ಇದ್ರಲ್ಲೇ ಗೊತ್ತಾಯ್ತಾ ಯಾವ್ದೆಲ್ಲ ಪ್ಲಾಂಟ್ ಯಾವ್ದೆಲ್ಲ ಪ್ಲಾಂಟ್ ಅಲ್ಲ. ಏನ್ ಪಾಪ ಏ ಬ್ಯೂಟಿ ಕ್ಯಾಮರಾ ಆಗೈತಿ ಮಾಡ್ತೀಯ. ಈಗ ಸನ್ಮಾನ ನಡೀತಾ ಇದೆ, ಕಾರ್ಯಕ್ರಮ. ಅವ್ರ ಅತ್ತೆಯವರಿಂದ ಮೊದಲನೇ ವರ್ಷ ಅವ್ರ ಅತ್ತೆ ಜೊತೆಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊತಾ ಇರೋದು. ಸೂಪರ್.
Happy birthday to you. ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೀ ನಡೆಯ ದಾರಿಯಲ್ಲಿ ಕನಸುಗಳ ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಆರಕ್ಕೆ ತುಂಬಿರಲಿ ಅಷ್ಟೇ. ಕಷ್ಟಪಟ್ಟು ಕುಡಿತಿ ನನ್ನ ದುಡ್ಡನ್ನ ಕಣಮ್ಮ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸರ್ಪ್ರೈಸ್ ಯಾ ಓಕೆ ಹಿಂಗ್ ಕಾಣ್ತೈತೆ ಫೈನಲ್ ಖರ್ಚು ದುಡ್ಡದು ನಿನ್ ಜನ್ಮಕ್ಕೆ ಹೋಗೋ ಅಮ್ಮ ಎಷ್ಟು ಖುಷಿ ಆಯ್ತು. ಫುಲ್ ಖುಷಿ ಆಯ್ತು ನಮ್ಗೆ. ಇಷ್ಟರಲ್ಲಿ ಇದೇ ಫುಲ್ ಸಿಕ್ಕಾಪಟ್ಟೆ ಖುಷಿ ಆಗಿದ್ದು ಅನ್ಸುತ್ತಲ್ಲ. ಇಷ್ಟು ಗಿಫ್ಟ್ ಸಿಕ್ಕಿದ್ದು ಇಷ್ಟು ಸ್ವಲ್ಪ ಸ್ಪೆಷಲ್ ಅಲ್ಲ, ನಿಮ್ಗೆ ಗೊತ್ತಿರ್ಲಿಲ್ಲ ಇದು ಸ್ಪೆಷಲ್ ಟೀನೇಜ್ ನೋಡ್ತಾ ಇದ್ದಾಳೆ ಮಾವನ್ ಕಡೆ ಇರೋದು. ಇದು ಡ್ರೆಸ್ ಕಾಣಿಸ್ತಾ ಇತ್ತಲ್ಲ ಬ್ಲಾಕ್ ಹಿಂಗೆಲ್ಲ ಗಿಫ್ಟ್ ಸಿಕ್ಕಿರೋದು. ಹೊಟ್ಟೆ ಸತ್ ಬರ್ಲಿಲ್ಲ ಹೋಗೋಣ ತೆಗಿ ಬರೀ ಇಂಥದೆಯ ಲೋಟಸ್ ಕೊಟ್ಟಾಳಮ್ಮ. ತುಂಬಾ ಬರ್ಡೇ ಎಲ್ಲ ಆಯಿತು, ಕೇಕ್ ಕಟ್ ಮಾಡಿದ್ದು ಎಲ್ಲನೂ ಆಯಿತು, ಕಾಮಿಡಿ ಎಲ್ಲನೂ ಮುಗೀತು. ಈಗ ಊಟ ಮಾಡೋಣ ಅಂತ ಕೂತ್ಕೊಂಡಿದ್ವಿ. ಹೊರಗಡೆ ಕೂತ್ಕೊಂಡು ಊಟ ಮಾಡೋಣ, ಎಲ್ಲರೂ ಜಾಸ್ತಿ ಜನ ಇದ್ದೀವಿ ಅಂತ ಅಂದ್ಕೊಂಡು, ಶೆಕೆ ಬೇರೆ ಒಳಗಡೆ ಅಂತ ಅಂದ್ಕೊಂಡು ಹೊರಗಡೆನೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ಧ್ರುವಂತಂದು ಕೂಡ ಬರ್ಡೇ ಇತ್ತು. ನೋಡ್ತಾ ಇರ್ಬೋದು ಈ ರೀತಿ ಕೇಕು, ಈ ರೀತಿ ಬ್ಯಾಕ್ ಡ್ರಾಪು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಯಾಕ್ ಡ್ರಾಪ್. ಹಾಗಾಗಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದು ಆನ್ಲೈನಲ್ಲಿ ಬುಕ್ ಮಾಡಿರೋವಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್.